ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ವೃದ್ಧ ದಂಪತಿಯ ಮೇಲೆ ಕ್ರೈಸ್ತ ಧರ್ಮಗುರುವಿನ ದರ್ಪ. ಕಾಲಿನಿಂದ ಒದ್ದು ಹಲ್ಲೆ ಮಾಡಿದ ವಿಟ್ಲ ವ್ಯಾಪ್ತಿಯ ಪಾದ್ರಿ ನೆಲ್ಸನ್. ಪಾದ್ರಿಯ ದರ್ಪದ ವಿಡಿಯೋ ಸಿಸಿಟಿವಿಯಲ್ಲಿ ಸೆರೆ. ರಾಮೇಶ್ವರಂ ಕೆಫೆಯಲ್ಲಿ 2 ಬಾರಿ ಸ್ಫೋಟ ಪ್ರಕರಣ. HAL ಠಾಣೆಯಲ್ಲಿ ದಾಖಲಾಗಿದ್ದಕ್ಕೆ ಸಿಸಿಬಿಗೆ ವರ್ಗಾವಣೆ. ತನಿಖಾಧಿಕಾರಿಯಾಗಿ ಎಸಿಪಿ ನವೀನ್ ಕುಲಕರ್ಣಿ ನೇಮಕ. ಸಿಸಿಬಿಗೆ ಟ್ರಾನ್ಸ್ಫರ್ ಬೆನ್ನಲ್ಲೇ ಎನ್ಐಎಗೂ ಶಿಫ್ಟ್ ಸಾಧ್ಯತೆ. ರಾಷ್ಟ್ರೀಯ ತನಿಖಾ ದಳಕ್ಕೆ ವಹಿಸೋದಕ್ಕೆ ನಡೆದಿದೆ ಚಿಂತನೆ. ಸಂಜೆಯೊಳಗೆ ಸರ್ಕಾರದಿಂದ ಪ್ರಕರಣ ಹಸ್ತಾಂತರಿಸೋ ನಿರೀಕ್ಷೆ. ರಾಮೇಶ್ವರಂ ಕೆಫೆಯಲ್ಲಾಗಿದ್ದು ಕೇವಲ ಟ್ರಯಲ್ ಬ್ಲಾಸ್ಟ್. ಇನ್ನು ಹಲವು ಸ್ಫೋಟಗಳಿಗೆ ನಡೆದಿದೆಯಾ ಸಂಚು. ಕೆಫೆಗೂ ಮೊದಲು ಸಹ ಬ್ಲಾಸ್ಟ್ ಮಾಡೋ ಪ್ರಯೋಗ ನಡೆದಿರೋ ಅನುಮಾನ. ಬೆಂಗಳೂರು ಸ್ಫೋಟಕ್ಕೂ ಮೊದಲು ನಡೆದಂತ ಸ್ಫೋಟಕ್ಕೂ ಸಾಮ್ಯತೆ. ಮಂಗಳೂರಿನ ಕುಕ್ಕರ್ ಬ್ಲಾಸ್ಟ್, ಶಿವಮೊಗ್ಗದ ಟ್ರಯಲ್ ಬ್ಲಾಸ್ಟ್ಗೂ ಇದೆಯಾ ಲಿಂಕ್? ಈ ಆಯಾಮದಲ್ಲೂ ತನಿಖೆ ನಡೆಸುತ್ತಿದ್ದಾರೆ ಅಧಿಕಾರಿಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.